ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು, ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ಪ್ರಾಮಾಣಿಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದ ಒಂದು ನೋಟ, ಅದರ ಪರಿಧಿ ಈಗ ಬದಲಾಗಿದೆ. ಇವತ್ತು ಅದು ಧಾರ್ಮಿಕ ಒಂದು ಹಂತಕ್ಕೆ ಬೆಳೆದು ನಿಂತಿದೆ. ರಾಜಕೀಯದಲ್ಲೂ ಕೂಡ ಇವರಿಗೆ ಅಧಿಕಾರ ಕೊಡಿ, ಇವರಿಗೆ ಸೀಟ್ ಕೊಡಿ, ಇವರಿಗೆ ಮುಖ್ಯಮಂತ್ರಿ ಮಾಡಿ ಅನ್ನುವಂಥ ಕೂಗುಗಳು ಕೇಳಿ ಬರ್ತಾ ಇವೆ. ಸ್ವತಃ ಆಯಾ ಸಮುದಾಯದ ಧರ್ಮಗುರುಗಳು, ಸ್ವಾಮೀಜಿಗಳು, ಮಠಾಧೀಶರು ಆಯಾ ಸಮುದಾಯದ ನಾಯಕರ ಬೆನ್ನಿಗೆ ನಿಂತು ಬಿಟ್ಟಿವೆ. ಇದು ಪ್ರಜಾಪ್ರಭುತ್ವ ಅಥವಾ ಪ್ರಜಾತಂತ್ರ ವ್ಯವಸ್ಥೆಯ ಆತಂಕದಲ್ಲಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟಾಗ್ತಾ ಇದೆ. ಯಾಕೆ ಸ್ವಾಮೀಜಿಗಳು ಎಂಟ್ರಿ ಆಗಬಾರ್ದಾ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಬಹಳ ಕುತೂಹಲ ಮೂಡಿಸುವಂಥ ಒಂದಷ್ಟು ಪ್ರಶ್ನೆಗಳಿಗೇನಂತಂದರೆ, ಪ್ರಮುಖ ಪ್ರಶ್ನೆ, ಯಾಕೆ ಸ್ವಾಮೀಜಿಗಳು ರಾಜಕಾರಣದಲ್ಲಿ ಎಂಟ್ರಿ ಮಾಡ್ತಿದ್ದಾರೆ? ಯಾಕೆ ರಾಜಕಾರಣ, ಅದು ರಾಜ್ಯದ ರಾಜಕಾರಣ ಆಗಿರಲಿ, ರಾಷ್ಟ್ರದ ರಾಜಕಾರಣ ಆಗಿರಲಿ, ಯಾಕೆ ತಮ್ಮ ಮೂಗನ್ನು ತೂರಿಸ್ತಿದ್ದಾರೆ ಅನ್ನುವಂಥ ಪ್ರಶ್ನೆ, ಸಹಜ ಪ್ರಶ್ನೆ ಹುಟ್ಟುವಂಥದ್ದು ಸಾಮಾನ್ಯ ಅಲ್ವಾ? ಅದಕ್ಕೆ ಇರ್ತಕ್ಕಂಥ ಕೇವಲ 5 ವೀಕ್ಷಕರೇ, ಯಾಕೆ ವಿವಿಧ ಮಠಾಧೀಶರು, ವಿವಿಧ ಸಮುದಾಯದ ಅವರ ಧರ್ಮಾಧಿಕಾರಿಗಳು ಇವತ್ತು ರಾಜಕಾರಣಕ್ಕೆ ಬಂದು ಇವರಿಗೆ ಅಧಿಕಾರವನ್ನು ಕೊಡಿ ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅನ್ನುವಂಥ 5 ಕಾರಣಗಳ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಹೊರಟಿದ್ದೀನಿ. ಮೊದಲನೇದಾಗಿ ಇರತಕ್ಕಂಥ ಕಾರಣ, ಪ್ರತಿಯೊಬ್ಬ ರಾಜಕಾರಣಿಗೂ ತಮ್ಮದೇ ಸಮುದಾಯದ ಮಠಗಳು ಬೇಕು, ಅವರ ಧರ್ಮ ಕೇಂದ್ರಗಳು ಬೇಕು, ಅವರ ಸ್ವಾಮೀಜಿಗಳು ಬೇಕು. ಯಾಕೆ ಗೊತ್ತಾ? ತಮಗೆ ಬೇಕಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಬೇಕಾಗಿರ್ತಕ್ಕಂಥ ವೋಟ್ ಬ್ಯಾಂಕನ್ನು ಭದ್ರ ಮಾಡಿಟ್ಟುಕೊಳ್ಳೋದು ಅವರ ಬಹುದೊಡ್ಡ ಆದ್ಯ ಕರ್ತವ್ಯವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ರಾಜಕಾರಣಿಯು ತಮ್ಮದೇ ಸಮುದಾಯದ, ತಮ್ಮದೇ ಜಾತಿಯ, ತಮ್ಮದೇ ಧರ್ಮದ ಒಂದು ಮಠಗಳಲ್ಲಿ ಅಥವಾ ಧಾರ್ಮಿಕ ಕೇಂದ್ರಗಳಲ್ಲಿ ಅಲವತ್ತುಕೊಳ್ತಾರೆ. ಅವರ ಜೊತೆ ಗಾಢವಾದ ಸಂಪರ್ಕಗಳನ್ನು ಇಟ್ಟುಕೊಳ್ತಾರೆ. ಯಾಕಂದರೆ ಅವರ ರಾಜಕೀಯ ಭವಿಷ್ಯಕ್ಕೆ ಇದು ಬಹಳ ಮುಖ್ಯ ಅನ್ನುವಂಥದ್ದು ಮೊದಲ ಕಾರಣ. ಎರಡನೇ ಕಾರಣ, ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಜಾತಿ ಗಣತಿಯನ್ನು ನಡೆಸ್ತಾ ಇವೆ ಮತ್ತು ಅಲ್ಲಿ ಮೀಸಲಾತಿಯನ್ನು ಮತ್ತೆ ಪುನರ್ ವಿಂಗಡಣೆ ಮಾಡಲಾಗುತ್ತೆ, ಪುನರ್ ಕಲ್ಪಿಸಲಾಗುತ್ತೆ, ಅದರ ಪುನರ್ ಪರಿಶೀಲನೆ ಅದನ್ನು ಮಾಡಲಾಗುತ್ತೆ ಅನ್ನುವಂಥ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ನಡೀತಾ ಇದೆಯಲ್ಲ. ಈ ಹಂತದಲ್ಲಿ ಆಯಾ ಸಮುದಾಯಗಳು, ಆಯಾ ಜಾತಿಗಳು ಒಗ್ಗೂಡುವಂಥದ್ದು ಮತ್ತು ತಮ್ಮ ಸಮುದಾಯಕ್ಕೆ, ತಮ್ಮ ಜಾತಿಗೆ ಮೀಸಲಾತಿ ಅಥವಾ ಇತರೆ ಸರ್ಕಾರದ ಅನುದಾನಗಳು, ಅನುಕೂಲಗಳು ಕಲ್ಪಿಸಿಕೊಳ್ಳೋದು ಹೇಗೆ ಅನ್ನೋದು ಕುರಿತಂತೆ ಅವರು ಒಗ್ಗಟ್ಟಾಗಿದ್ದಾರೆ, ಆಗ್ತಾ ಇದ್ದಾರೆ, ತಮ್ಮ ಸಮುದಾಯದ ಹಿತವನ್ನು ಬಯಸ್ತಿದ್ದಾರೆ. ಹಾಗಾಗಿ ಇವತ್ತು ಬಹುಮುಖ್ಯ ಇದು ಎರಡನೇ ಕಾರಣವಾಗಿ ಮಾರ್ಪಡ್ತಾ ಇದೆ ರಾಜಕಾರಣದಲ್ಲಿ ಕಾವಿಧಾರಿಗಳು ಎಂಟ್ರಿ ಆಗಲಿಕ್ಕೆ. ಎಸ್ ವೀಕ್ಷಕರೇ, ಮೂರನೇ ಕಾರಣವನ್ನು ನಾನು ಹೇಳೋದಕ್ಕೆ ಹೊರಟಿದ್ದೇನೆ. ನೋಡಿ, ಧರ್ಮಾಧಿಕಾರಿಗಳು ಅಥವಾ ಸ್ವಾಮೀಜಿಗಳು ಅಥವಾ ಮಠಾಧೀಶರಿಗೆ ಪಕ್ಷಭೇದ ಇಲ್ಲ ಅನ್ನುವಂಥದ್ದು. ಇವತ್ತು ಒಂದು ಸಮುದಾಯದ ಸ್ವಾಮೀಜಿಗಳು ತಮ್ಮ ಸಮುದಾಯದ ಎಲ್ಲ ಪಕ್ಷದ ನಾಯಕರ ಬೆಂಬಲವಾಗೂ ನಿಂತು ಬಿಡ್ತಾರೆ. ನೀವಿವತ್ತು ಒಕ್ಕಲಿಗರ ಸ್ವಾಮೀಜಿ ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರ ಬೆಂಬಲವಾಗಿ ನಿಲ್ತಾರೆ, ಅಥವಾ ಕುರುಬ ಸ್ವಾಮೀಜಿ ಕೇವಲ BJP ಪಕ್ಷದ ನಾಯಕನ ಬೆಂಬಲವಾಗಿ ನಿಂತ್ಕೊಳ್ತಾರೆ ಅಂತ, ಲಿಂಗಾಯತ ಸ್ವಾಮೀಜಿ ಕೇವಲ JDS ಪಕ್ಷ ಅಥವಾ BJP ಪಕ್ಷದ ಬೆಂಬಲವಾಗಿ ಅದರ ಆ ಪಕ್ಷದ ನಾಯಕನ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಅನ್ನೋವಂಥ ಎಣಿಕೆ ತಪ್ಪು. ಯಾಕಂದರೆ ಈ ಮಠಗಳು, ಸಮುದಾಯದ ಸ್ವಾಮೀಜಿಗಳು ಇವರೆಲ್ಲರೂ ಇದಾರಲ್ಲ, ಇವರು ಎಲ್ಲರಿಗೂ ಅನ್ವಯ ಆಗುವಂಥವ್ರು. ಯಾಕೆ? ತಮಗೆ ಅನುಕೂಲ ಆಗೋ ಥರ ಎಲ್ಲ ರಾಜಕಾರಣಿಗಳ ಜೊತೆಗೂ ಒಳ್ಳೆಯ ಬಾಂಧವ್ಯ, ಒಂದು ರೀತಿಯ ಒಳಮರ್ಮಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಸಮಯ ಬಂದಾಗ, ಯಾವಾಗ ಯಾವ ರೀತಿಯ ಸಮಯ ಬರುತ್ತೆ ಆ ಸಮಯಕ್ಕೆ ತಕ್ಕನಾಗಿ ಆ ಪಕ್ಷದ ಆ ನಾಯಕನ ಬೆಂಬಲಕ್ಕೆ ಆಯಾ ಸಮುದಾಯದ, ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು, ಆಯಾ ಸಮುದಾಯದ ಸ್ವಾಮೀಜಿಗಳು, ಮಠಾಧೀಶರು ಅವರ ಬೆಂಬಲಕ್ಕೆ ಎಸ್ ವೀಕ್ಷಕರೇ, ಸ್ವಾಮೀಜಿಗಳು ರಾಜಕಾರಣಿಗಳ ಬೆನ್ನಿಗೆ ನಿಲ್ಲುವಂಥ 4ನೇ ಬಹುದೊಡ್ಡ ಕಾರಣ ಮತ್ತು ವಿವಾದಾತ್ಮಕ ಕಾರಣವನ್ನು ನಾನು ಹೇಳೋದಕ್ಕೆ ಹೊರಟಿದ್ದೇನೆ. ಏನಪ್ಪ ಅಂತಂದರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಸ್ವಾಮೀಜಿಗಳದ್ದು ಅಥವಾ ಎಲ್ಲ ಮಠಾಧೀಶರದ್ದು
ಬಿಸ್ನೆಸ್ ಮೈಂಡ್ ಕೂಡ ಇರುತ್ತೆ ಅನ್ನುವಂಥದ್ದು. ಯಾಕಂದರೆ ಬಹುತೇಕ ಮಠಾಧೀಶರು, ಸ್ವಾಮೀಜಿಗಳು ಎಲ್ಲರೂ ಕೂಡ ಇವತ್ತು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು, ಇಂಜಿನಿಯರಿಂಗ್ ಕಾಲೇಜ್ಗಳನ್ನು, ಮೆಡಿಕಲ್ ಕಾಲೇಜುಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಹೌದು ತಾನೆ. ಅವಕ್ಕೆ ಸರ್ಕಾರದ ಕೃಪಾ ಕಟಾಕ್ಷ, ಬೆಂಬಲ ಬೇಕು ತಾನೆ. ಹಾಗಾಗಿ ರಾಜಕಾರಣಿಗಳ ಬೆಂಬಲ, ಕೃಪಾ ಕಟಾಕ್ಷವು ಬೇಕೇ ಬೇಕು ಅಲ್ವಾ? ಹಾಗಾಗಿ ರಾಜಕಾರಣಿಗಳ ಬೆಂಬಲಕ್ಕೆ ಮಠಾಧೀಶರು ಎಲ್ಲರೂ ಕೂಡ ನಿಂತ್ಕೊಳ್ತಾರೆ ಅನ್ನುವಂಥದ್ದು ಅದು ನಾಲ್ಕನೆಯ ಬಹುದೊಡ್ಡ ಕಾರಣ. ನೀವು ಒಮ್ಮೆ ನೀವಿರ್ತಕ್ಕಂಥ ಹೋಬಳಿ ಮಟ್ಟದಲ್ಲೋ, ಗ್ರಾಮ ಮಟ್ಟದಲ್ಲೋ, ತಾಲೂಕು ಮಟ್ಟದಲ್ಲೋ, ಜಿಲ್ಲಾ ಮಟ್ಟದಲ್ಲೋ ಒಮ್ಮೆ ನಿಮ್ಮ ಸುತ್ತಲೂ ಕಣ್ಣಾಡಿಸಿ ನೋಡಿ. ಅಲ್ಲಿ ನಿಮಗೆ ಕಾಣುವಂಥ ಬಹುತೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಆ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮಠದವರಿಗೆ ಸೇರಿರ್ತಕ್ಕಂಥದ್ದು, ಆಯಾ ಸಮುದಾಯದವರಿಗೆ ಸೇರಿರ್ತಕ್ಕಂಥದ್ದು, ಆಯಾ ಜಾತಿಗೆ ಸೇರಿರ್ತಕ್ಕಂಥ, ಅದರಲ್ಲೂ ಪ್ರಬಲ ಜಾತಿಗೆ, ಪ್ರಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳೇ ಇರ್ತಕ್ಕಂಥದ್ದು. ಅದು ಇಂಜಿನಿಯರಿಂಗ್ ಕಾಲೇಜ್ಗಳಾಗಿರಲಿ, ಮೆಡಿಕಲ್ ಕಾಲೇಜುಗಳಾಗಿರಲಿ, ಅಥವಾ ಬೇರೆ ರೀತಿಯ D.Ed, B.Ed, ಇನ್ಯಾವ LKGಯಿಂದ ಹಿಡಿದು ನೀವು ಸ್ನಾತಕೋತ್ತರದವರೆಗೂ ಕೂಡ ಈ ಒಂದು ಮಠಾಧೀಶರು ಅಥವಾ ಸಮುದಾಯದ ಸ್ವಾಮೀಜಿಗಳು ಶಿಕ್ಷಣದ ಸಂಸ್ಥೆಗಳನ್ನು ಕಟ್ಕೊಂಡಿರ್ತಕ್ಕಂಥದ್ದು ಒಂದು ರೀತಿಯ ಲಾಬಿಯನ್ನೇ ನಡೆಸ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಷ್ಟೇ ಅಲ್ಲ, ದೇಶದಲ್ಲೂ ಕೂಡ ಎಜುಕೇಷನ್ ಲಾಬಿ ಈ ಮಠಾಧೀಶರ ಕೈಯಲ್ಲಿ ಸಿಕ್ಕು ನರಳ್ತಾ ಇರತಕ್ಕಂಥದ್ದನ್ನು ನಾವು ಕಣ್ಣಾರೆ ನೋಡಬಹುದು. ಇದು ಓಪನ್ ಸೀಕ್ರೆಟ್ ಆಗಿರ್ತಕ್ಕಂಥದ್ದು, ನಾನು ಹೇಳುವಂಥದ್ದಲ್ಲ. ನಿಮ್ಮ ಬಳಿ ಒಂದು ಪ್ರಶ್ನೆ ಹುಟ್ಕೋಬಹುದು, ಅರೆ ಶಿಕ್ಷಣ ಕಲಿಸೋದು ತಪ್ಪೇನ್ರಿ? ಶಿಕ್ಷಣವನ್ನು ನೀಡುವಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಳಿಸುವಂಥದ್ದು ಅದೇನು ತಪ್ಪ? ಅದಕ್ಯಾಕೆ ಹಿಂಗೆ ಹೇಳ್ತೀರಿ ಅನ್ನುವಂಥದ್ದು. ಅಂಥವರಿಗೆ ನನ್ನ ಉತ್ತರ, ಯಾವ ಮಠಾಧೀಶರು ಕೂಡ ಉಚಿತ, ಬಹುತೇಕ 99% ಮಠಾಧೀಶರ ಶಿಕ್ಷಣ ಸಂಸ್ಥೆಗಳು ಎಲ್ಲೂ ಬಡ ಜನರಿಗೆ ಅನುಕೂಲ ಆಗಲಿ, ಉಚಿತವಾಗಿ ಶಿಕ್ಷಣವನ್ನು ಕೊಡೋಣ, ಉಚಿತವಾಗಿ ಶಿಕ್ಷಣ ದಾನವನ್ನು, ಅಕ್ಷರ ದಾನವನ್ನು ನೀಡೋಣ ಅನ್ನುವಂಥ ಪರಿಸ್ಥಿತಿ ಇವತ್ತು ಇಲ್ಲ ಸ್ವಾಮಿ. ದಯವಿಟ್ಟು ಅದನ್ನು ನೋಡಿ. ಆ ಒಂದು ಪರಿಸ್ಥಿತಿ, ಆ ಒಂದು ರೀತಿ ನೀತಿ ಇವತ್ತು ಅಪ್ಪಟ ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ, ಒಂದು ದೊಡ್ಡ ಮಟ್ಟದ ಶಿಕ್ಷಣ ಲಾಬಿಯಾಗಿ ಮಾರ್ಪಟ್ಟಿದೆ. ನೀವು ನೋಡಿ, ಪ್ರಬಲ ಸಮುದಾಯಗಳ ಹೆಸರು ನಾನು ಯಾಕೆ ತಗೊಳ್ತೀನಿ ಅಂತಂದರೆ, ಪ್ರಬಲ ಸಮುದಾಯಗಳ ಶಿಕ್ಷಣ ಸಂಸ್ಥೆಗಳ ಅಕ್ಕಪಕ್ಕದಲ್ಲೂ ಅಥವಾ ಆ ಪರಿಧಿನಲ್ಲೂ ಯಾವುದಾದ್ರೂ ಸಣ್ಣ ಸಮುದಾಯದ ಯಾರಾದರೂ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಓಪನ್ ಮಾಡಿದರೆ ಖಂಡಿತ ಅವರಲ್ಲಿ ಉಳಿಯೋದಿಲ್ಲ ಸ್ವಾಮಿ, ಇರಕ್ಕೆ ಬಿಡಲ್ಲ. ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಸಣ್ಣ ಸಮುದಾಯಗಳ ಒಂದು ಕರಳ ಕೂಗು. ಇದು ಬಹುತೇಕ ನಿಮ್ಮ ಗಮನಕ್ಕೆ ಬಂದಿರಬಹುದು. ಇದು ಬಹುದೊಡ್ಡ ನಾಲ್ಕನೇ ಕಾರಣ. ತಮ್ಮ ಬಿಸ್ನೆಸ್ಸನ್ನು, ತಮ್ಮ ಶಿಕ್ಷಣದ ಲಾಬಿಯನ್ನು ಅಥವಾ ಬೇರೆ ರೀತಿಯ ಉದ್ಯಮಗಳನ್ನು ಉಳಿಸ್ಕೊಳ್ಳಿಕ್ಕೆ ರಾಜಕಾರಣಿಗಳು ಮತ್ತು ಸರ್ಕಾರದ ಕೃಪಾ ಕಟಾಕ್ಷ ವೀಕ್ಷಕರೇ, ಬಹಳ ದೊಡ್ಡ ಮಟ್ಟದ ವಿವಾದ ಆಗುವಂಥ 5ನೇ ಕಾರಣವನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಹೊರಟಿದ್ದೇನೆ. ಇದು ನೇರ ಕಾರಣ ಅಲ್ಲ, ನನ್ನ ಕಾರಣ ಅಲ್ಲ, ಆರೋಪಗಳು. ಅದು ಸಾರ್ವಜನಿಕರು, ಜನರೇ ಮಾತಾಡ್ಕೊಳ್ತಿರ್ತಕ್ಕಂಥ ಆರೋಪವನ್ನು 5ನೇ ಆರೋಪವನ್ನಾಗಿ ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಬಯಸ್ತೇನೆ. ಅದು ಏನು ಗೊತ್ತಾ? ಕೆಲವು ಧಾರ್ಮಿಕ ಕೇಂದ್ರಗಳಲ್ಲಿ, ನಾನು ಧಾರ್ಮಿಕ ಕೇಂದ್ರಗಳು ಅಂತ ಮಾತಾಡ್ತಿದ್ದೀನಿ, ಯಾವುದೇ ಒಂದು ಸಮುದಾಯಕ್ಕೆ ಅಥವಾ ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಿಲ್ಲ. ಕೆಲವು ಧಾರ್ಮಿಕ ಕೇಂದ್ರಗಳಲ್ಲಿ ಕೆಲವು ಬಲಿತ ರಾಜಕಾರಣಿಗಳು ತಾವು ಅನಧಿಕೃತವಾಗಿ ಅಡ್ಡದಾರಿಯಲ್ಲಿ ಭ್ರಷ್ಟಾಚಾರದಿಂದ ದುಡಿದಿರ್ತಕ್ಕಂಥ ಅನಧಿಕೃತ ಹಣವನ್ನು, ಸಂಪತ್ತನ್ನು ಇಡ್ಲಿಕ್ಕೆ ಧಾರ್ಮಿಕ ಕೇಂದ್ರಗಳನ್ನು ಬಳಸ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪ ಈ ರಾಜ್ಯದ, ಈ ದೇಶದ ಬಡ ಜನರಲ್ಲಿ, ಸಾರ್ವಜನಿಕರಲ್ಲಿ ಮನೆ ಮಾತಾಗಿದೆ. ಧಾರ್ಮಿಕ ಕೇಂದ್ರಗಳು ಅಂತ ಹೇಳ್ತಾ ಇದ್ದೀನಿ, ಮತ್ತು ಎಲ್ಲ ಪಕ್ಷದ ಭ್ರಷ್ಟಾಚಾರಿ ರಾಜಕಾರಣಿಗಳು ಅಂತ ಹೇಳ್ತಾ ಇದ್ದೀನಿ. ಇದು ಬಹುದೊಡ್ಡ 5ನೇ ಕಾರಣ. ತಮ್ಮ ಅಡ್ಡದಾರಿಯಲ್ಲಿ ದುಡಿದಿರ್ತಕ್ಕಂಥ ಹಣವನ್ನು, ಸಂಪತ್ತನ್ನು ಅಲ್ಲಿ ಇಡೋದಕ್ಕೆ ಅದು ಒಂದು ರೀತಿ ಅನಧಿಕೃತ ಸ್ವಿಸ್ ಬ್ಯಾಂಕ್ ಥರ ಅದನ್ನು ಬಳಕೆ ಮಾಡ್ಕೊಳ್ತಾರೆ ಕಣ್ರಿ. ನಾನು ಯಾವ ಧರ್ಮದ, ಯಾವ ಮಠದ ಅಥವಾ ಯಾವುದೇ ಧರ್ಮದ ಸಮುದಾಯದ ಹೆಸರನ್ನು ತೆಗೆದುಕೊಂಡಿಲ್ಲ, ಆದರೆ ಇದು ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ವಾಸ್ತವ ಮತ್ತು ಸತ್ಯ. ಇದು ಬಹುದೊಡ್ಡ 5 ಕಾರಣಗಳಲ್ಲಿ 5ನೇ ಕಾರಣ. ಹಾಗಾಗಿ ರಾಜಕಾರಣಿಗಳ ಬೆನ್ನಿಗೆ ಆಯಾ ಧರ್ಮದ, ಸಮುದಾಯದ ಸ್ವಾಮೀಜಿಗಳು ಅಥವಾ ಧರ್ಮಗುರುಗಳು ನಿಂತ್ಕೊಳ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಆರೋಪ.
ವೀಕ್ಷಕರೇ, ಈ ಒಂದು ಆರೋಪಕ್ಕೆ ಅಥವಾ ಸ್ವಾಮೀಜಿಗಳು ರಾಜಕಾರಣದಲ್ಲಿ ಎಂಟ್ರಿ ಆಗಿರೋಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಸ್ವಾಮೀಜಿಯವರ ಮಾತನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ. ಮತ್ತೆ ಅವರು ಯಾವ ಸಮುದಾಯಕ್ಕೆ ಸೇರಿದವರು ಅದಕ್ಕೆ ಹೇಳಿದ್ದಾರೆ ಅನ್ನೋಂಥ ಚರ್ಚೆಯನ್ನು ನೀವು ಮಾಡ್ಕೋಬೇಡಿ. ನಾನು ಹೇಳಿಬಿಡ್ತೀನಿ. ಕುರುಬ ಸಮುದಾಯದ ಸ್ವಾಮೀಜಿಗಳು ಸಿದ್ದರಾಮಾನಂದ ಶ್ರೀಗಳು ಹೇಳಿರ್ತಕ್ಕಂಥದ್ದು ಸಂವಿಧಾನದ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅವ್ರ ಮಾತನ್ನು ನಾನು ಪ್ರಸ್ತಾಪ ಮಾಡ್ತಿದ್ದೀನಿ. ಮಠಾಧೀಶರು ರಾಜಕಾರಣದಲ್ಲಿ ಮಧ್ಯಪ್ರವೇಶ ಮಾಡಬಾರದು, ಅವರು ಧಾರ್ಮಿಕ ಪ್ರತಿನಿಧಿಗಳಾಗಿರಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಬಹುತೇಕ ಇದು ಒಂದು ರೀತಿ ವ್ಯಾಲ್ಯೂಸ್ಗೆ ಸಂಬಂಧಪಟ್ಟಂಥದ್ದು, ಮೌಲ್ಯಯುತ ಧಾರ್ಮಿಕ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಅಂದ್ಕೊಂಡು ಹೇಳ್ತೀನಿ. ಇದ್ರ ಜೊತೆಗೆ ಈಗಾಗಲೇ ಒಂದು ಮಾತನ್ನು ನೀವು ಹೇಳ್ಬೋದು, ರಾಜಗುರುಗಳು ಅಂತಂದು ಇರಲಿಲ್ವಾ, ಅವರು ಅನಾದಿ ಕಾಲದಿಂದಲೂ ಕೂಡ ಒಂದು ಆಡಳಿತ ಪಕ್ಷಕ್ಕೆ ಅಥವಾ ರಾಜರಿಗೆ ಇದು ಮಾಡ್ತಾ ಇದ್ರು, ಸಲಹೆ ಕೊಡ್ತಾ ಇದ್ರು, ಸುಸೂತ್ರವಾಗಿ ರಾಜಕಾರಣ ಅಧಿಕಾರ ನಡೆಯುವಂತ ಹೇಳ್ತಿದ್ರು ಅನ್ನೋಂಥದ್ದು. ರಾಜಗುರುಗಳು ಅವತ್ತಿದ್ರು ಸ್ವಾಮಿ, ಆದರೆ ಯಾವ ರಾಜಗುರುಗಳು ಧರ್ಮದ ಬೋಧನೆ ಮಾಡ್ತಾ ಇದ್ರು, ಯಾವ ರಾಜಗುರುಗಳ ಕೈಯಲ್ಲೂ ಕೂಡ ಅವರು ಮೆಡಿಕಲ್ ಕಾಲೇಜ್ಗಳನ್ನು, ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ನಡೆಸ್ತಾ ಇರಲಿಲ್ಲ, ಯಾವುದೇ ಹಾಸ್ಪಿಟಲ್ಗಳನ್ನು ನಡೆಸ್ತಾ ಇರಲಿಲ್ಲ. ಇವತ್ತು ಆ ಪರಿಸ್ಥಿತಿ ನಿರ್ಮಾಣವಾಗಿದೆ, ಸ್ವಾರ್ಥ ನುಸುಳಿದೆ ಅನ್ನುವಂಥದ್ದು. ಹಾಗಾಗಿ ದೊಡ್ಡ ಮಟ್ಟದ ಈ ಚರ್ಚೆ ಆಗ್ತಾ ಇದೆ. 5 ಕಾರಣಗಳನ್ನು ಹೇಳಿದ್ದೀನಿ. ಒಂದು ಮಾತನ್ನ ಲಂಕೇಶ್ ಅವರು ಹೇಳ್ತಾರೆ, ಖ್ಯಾತ ಪತ್ರಕರ್ತರಾಗಿರ್ತಕ್ಕಂಥ ಪಿ ಲಂಕೇಶ್ ಅವರು ಇದೇ ರೀತಿಯ ಒಂದು ಉಪಸ್ಥಿತಿಗೆ ಅಂದರೆ ಧರ್ಮಗುರುಗಳು ಎಂಟ್ರಿ ಆಗುವಂಥದ್ದು ರಾಜಕಾರಣದಲ್ಲಿ ಈ ದೇಶ ಈ ಪರಿಸ್ಥಿತಿಗೆ ಬಂದಿರೋದಕ್ಕೆ ಆಯಾ ಕಾಲದ ಆಯಾ ರಾಜಗುರುಗಳೇ ಕಾರಣ ಅನ್ನೋಂಥದ್ದು. ಸಂವಿಧಾನದ ಮೇಲೆ ನಂಬಿಕೆ, ಪ್ರಾಮಾಣಿಕತೆ, ನೈಜ ಜನಪರ ಕಾಳಜಿ ಇರುವ ಯಾವ ರಾಜಕಾರಣಿಯೂ ಕೂಡ ಯಾವ ಧರ್ಮಗುರುವನ್ನು ಬೆನ್ನಿಗೆ ಕಟ್ಟಿಕೊಳ್ಳಲಾರ ಅನ್ನುವಂಥ ಮಾತನ್ನು ಲಂಕೇಶ್ ಹೇಳ್ತಾರೆ. ಮುಂದುವರೆದು, ಹಾಗೊಂದು ವೇಳೆ ಯಾವುದೇ ಬಲಿತ ರಾಜಕಾರಣಿಯ ಬೆನ್ನಿಗೆ ಆತನ ಸಮುದಾಯದ ಸ್ವಾಮೀಜಿ ನಿಂತರೆ ಅಲ್ಲಿ ಅನುಮಾನದಿಂದ ನಾವು ನೋಡಬೇಕಿದೆ ಅನ್ನುವಂಥ ಮಾತನ್ನು ಯಾರು ಹೇಳ್ತಾರೆ? ಖ್ಯಾತ ಪ್ರಾಮಾಣಿಕ ಪತ್ರಕರ್ತರಾಗಿರ್ತಕ್ಕಂಥ ಲಂಕೇಶ್ ಅವರು 1993 ಏಪ್ರಿಲ್ 4 ಟೀಕೆ ಟಿಪ್ಪಣಿಯಲ್ಲಿ ಬರಿತಾ ಹೋಗ್ತಾರೆ. ಅಂದರೆ ಪ್ರಜಾಪ್ರಭುತ್ವವನ್ನು, ರಾಜಕಾರಣವನ್ನು ಅವರು ಲಂಕೇಶರು ಕಾಣುವಂಥ ಪರಿಸ್ಥಿತಿ ಇದು. ಈ ಹಂತದಲ್ಲಿ ಈ ಒಂದು 5 ಕಾರಣಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಬಹುತೇಕ ನನಗನ್ಸೋ ಮಟ್ಟಿಗೆ ರಾಜಕಾರಣಿಗಳು ಕೂಡ ಧರ್ಮಗುರುಗಳನ್ನು ರಾಜಕಾರಣಕ್ಕೆ ಹೇಳ್ಕೊಂಡು ಬರಬಾರ್ದು ಕಣ್ರಿ. ಅದು ತುಂಬ ಕ್ಷುಲ್ಲಕ, ಅವರ ಘನತೆಗೆ ಒಂದು ಕುಂದೊಂಟಾಗುವಂಥದ್ದು. ಧರ್ಮಗುರುಗಳು ರಾಜಕಾರಣಕ್ಕೆ ಬರಬಾರ್ದು, ರಾಜಕಾರಣಿಗಳಂತೂ ಅವರನ್ನು ಧರ್ಮಕ್ಕೆ ಕರ್ಕೊಂಡು ಬರಲೇಬಾರ್ದು. ಎಷ್ಟಿದ್ರೂ ಧರ್ಮಗುರುಗಳು ಆ ರಾಜಕಾರಣಿಗಳನ್ನು ಸಚ್ಚಾರಿತ್ರ್ಯದಲ್ಲಿ ನಡೆಯುವಂತೆ, ಪ್ರಾಮಾಣಿಕತೆಯಲ್ಲಿ ನಡೆಯುವಂತೆ, ಸದ್ಧರ್ಮದಲ್ಲಿ ನಡೆಯುವಂತೆ, ಮೌಲ್ಯಯುತ ಬದುಕನ್ನು ಬದುಕುವಂತೆ ಮತ್ತು ಒಂದು ಸೇವೆ, ತ್ಯಾಗ, ಈ ಥರದ ಮಾರ್ಗದರ್ಶನಗಳನ್ನು ಕೊಡಬೇಕೇ ಹೊರತು ಆಸೆ, ಯಾಕಂದರೆ ಧರ್ಮಗುರುಗಳು ಸರ್ವಸಂಗ ಪರಿತ್ಯಾಗಿಗಳಲ್ವಾ, ಆಸೆ, ಅಧಿಕಾರ, ಅಂತಸ್ತು, ಈ ಥರದ ಬೋಧನೆ ಅವರೇ ಹೇಳೋದು ಬಿಡೋದು ಫೀಲ್ಡಿಗೆ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಸಮಾಜವನ್ನು ಮತ್ತೆ ಒಂದು ಸ್ಪರ್ಧೆಗೆ, ದ್ವೇಷಮಯ ವಾತಾವರಣಕ್ಕೆ ಈಡು ಮಾಡುತ್ತೆ ಅನ್ನುವಂಥ ಕಾಳಜಿಯೊಂದಿಗೆ ಈ ಒಂದು ಎಕ್ಸ್ಪ್ಲೈನರನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೆ.